ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನ್ ನಿಮ್ಗೆ ಟೀತ್ ವೈಟ್ನಿಂಗ್, ಎಲ್ಲೋ ಟೀತ್ ಆಗಿದ್ರೆ ಹೇಗೆ ಅದನ್ನ ವೈಟ್ನಿಂಗ್ ಮಾಡ್ಕೊಳ್ಬಹುದು, ಮನೆಯಲ್ಲೇನೆ ಯಾವ್ಯಾವ ಹೋಮ್ ರೆಮಿಡೀಸ್ ನ ಯೂಸ್ ಮಾಡಬಹುದು, ಅದರಿಂದ ನಮ್ಮ ಟೀತ್ ನ ಒನ್ ವಾಶ್ ನಲ್ಲೇ ಟೀತ್ ನ ವೈಟ್ನಿಂಗ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಎಲ್ಲೋ ಟೀತ್ ಆಗಿರೋದಕ್ಕೆ ಕಾರಣಗಳೇನು, ನಾವು ಯಾವ್ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ನ ತಗೊಳ್ಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಹಾಕೊಂಡ್ರೆ ಸಾಕು. ಆರೆಂಜ್ ಪೀಲ್ ಪೌಡರ್, ಇದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿ. ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ 1/2 ಸ್ಪೂನ್. ಲೆಮನ್ 1 ಸ್ಪೂನ್ ಲೆಮನ್ ಹಾಕೊಂಡ್ರೆ ಸಾಕು, ಲೆಮನ್ ಜ್ಯೂಸ್. ಬೇಕಿಂಗ್ ಸೋಡಾ, ಇದು ತುಂಬಾ ಡೇಂಜರ್ ಅಂತೆ, ಅದನ್ನ ನೋಡಕ್ ಹೋದ್ರೆ ಪೇಸ್ಟ್ ಸಹಿತ ನಮ್ಗೆ ತುಂಬಾ ಡೇಂಜರ್ ಆಗೇ ಇರುತ್ತೆ. 1/2 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. ಪೇಸ್ಟ್, ವೈಟ್ ಪೇಸ್ಟ್ ನ ಯೂಸ್ ಮಾಡಿ. ಇದೆಲ್ಲವನ್ನು ಮಿಕ್ಸ್ ಮಾಡಿ. ಓಮ್ನಿಡೆಂಟ್, ಈ ಪೇಸ್ಟ್ ಬಂದ್ಬಿಟ್ಟು ನನಗೆ ಡಾಕ್ಟರ್ ಸಲಹೆ ಕೊಟ್ಟು ತಗೊಂಡಿರುವಂತ ಪೇಸ್ಟ್. ಇದು ನಿಮ್ಮ ಟೀತ್ ನಲ್ಲಿ ಬ್ಲೀಡಿಂಗ್ ಆಗ್ತಿದೆ, ಲೂಸ್ ಗಮ್ ಇರುವಾಗ ಈ ಪೇಸ್ಟ್ ಅನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹಲ್ಲು ತುಂಬಾ ಬೆಟರ್ ಅನ್ಸುತ್ತೆ. ನೀವು ಒಂದು ಬ್ರಷ್ ತಗೊಂಡು ಅದರಲ್ಲಿ 1 ಮಿನಿಟ್ ಅಷ್ಟು ಬ್ರಷ್ ಮಾಡಿದ್ರೆ ಸಾಕು, ಆಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಮೌತ್ ವಾಶ್ ಮಾಡಿ. ಈ ಹೋಮ್ ರೆಮಿಡಿ ನಿಮ್ಗೆ 1 ವಾಶ್ ನಲ್ಲೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಗೆ ಯಾಕೆ ಟೀತ್ ಎಲ್ಲ ಎಲ್ಲೋ ಆಗುತ್ತೆ ಅಂತ ಕೇಳೋದಾದ್ರೆ, ನಾವು ತುಂಬಾ ಟೀ ಕುಡಿಯೋದ್ರಿಂದ, ಯಾವಾಗ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ವಾ, ಸ್ಮೋಕಿಂಗ್ ಮಾಡೋದ್ರಿಂದ, ಏಜಿಂಗ್ ಇಂದನೂ ಸಹಿತ ಇದು ಬರುತ್ತೆ. ಅದಕ್ಕೆ ನೀವು ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ, ದಿನದಲ್ಲಿ 2 ಸಲ ಆದ್ರೂ ಬ್ರಷ್ ಮಾಡಿ. ತುಂಬಾ ನಿಮ್ಗೆ ಲೂಸ್ ಗಮ್ ಇದೆ ಅಂತ ಹೇಳಿದ್ರೆ ಒಂದ್ಸಲಿ ಡಾಕ್ಟರ್ನ ಸಲಹೆ ತಗೋ. ಒಂದೇ ವಾಶ್ ನಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.